ಕಲಿಯುಗದ ಕಾಮಧೇನು ಭಕ್ತರ ಪಾಲಿನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಬೃಂದಾವನದಲ್ಲಿ ರಾಯರ ದರ್ಶನ ಪಡೆದ ಭಕ್ತರು ಮಹಾರಥೋತ್ಸವದಲ್ಲಿ ಪಾಲ್ಗೊಂಡು ತೇರನ್ನ ಎಳೆದು ಪುನೀತರಾದರು. ಈ ಕುರಿತು ವರದಿ ಇಲ್ಲಿದೆ. ರಾಘವೇಂದ್ರ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ರಾಯರ ಆರಾಧನೆ. ಬೃಂದಾವನಕ್ಕೆ ನಡೆಯಿತು ವಿಶೇಷ ಪೂಜೆ ಪುನಸ್ಕಾರ. ಆರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಯರ ದರ್ಶನ ಪಡೆದು ಪುನೀತರಾದ ಭಕ್ತಗಣ. ರಾಯರ 353ನೇ ಆರಾಧನೆಯಲ್ಲಿ ಪಾಲ್ಗೊಂಡ ಭಕ್ತಗಣ. ಬೃಂದಾವನದಲ್ಲಿ ರಾಯರನ್ನ ಕಣ್ತುಂಬಿಕೊಂಡ ಭಕ್ತರು. ರಾಯರ ತೇರನ್ನ ಎಳೆದು ಪುನೀತರಾದ ಭಕ್ತ ಸಮೂಹ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೆವಿ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಹೌದು, ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ 353ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಬೆಣ್ಣೆನಗರಿ ದಾವಣಗೆರೆಯಲ್ಲೂ ರಾಯರ ಆರಾಧನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಅದ್ಧೂರಿಯಾಗಿ ನೆರವೇರಿತು. ರಾಯರ ಆರಾಧನೆಯ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಬೃಂದಾವನಕ್ಕೆ ವಿಶೇಷ ಅಭಿಷೇಕಗಳು ಜರುಗಿದವು. ಬಳಿಕ ರಾಯರ ಬೃಂದಾವನವನ್ನ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಯರ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತಲ್ಲದೆ ಭಕ್ತರು ತೇರನ್ನ ಎಳೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಹತ್ಯಧರ್ಮರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ವರ್ಷದ ಒಂದು ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಮಂತ್ರಾಲಯದ ಒಂದು ಅನುಮತಿಗೆ ಆಜ್ಞೆಯ ಮೇರೆಗೆ ಆ ಗುರುಗಳ ಅಪ್ಪಣೆಯ ಮೇರೆಗೆ ಇಲ್ಲಿ 300 ಸುಮಾರು ವರ್ಷಗಳಿಂದ ಆರಾಧನೆಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಈ ಆರಾಧನೆ ಕಾರ್ಯಕ್ರಮವನ್ನು ನಾವು 5 ದಿನಗಳ ಪರ್ಯಂತರವಾಗಿ ಮಾಡ್ತೇವೆ. 5 ದಿನಗಳ ಪರ್ಯಂತರವಾಗಿ 3ನೇ ದಿನದಲ್ಲಿ ಮಹಾರಥೋತ್ಸವ ಅಂತ ತಿಳ್ಕೊಂಡು ರಾಜಬೀದಿಗಳಲ್ಲಿ ಈ ರಥೋತ್ಸವದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ದಿನದಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಕೂಡ ಗುರುರಾಯರ ಪ್ರಸಾದ ಅಂತ ತಿಳ್ಕೊಂಡು ಅನ್ನ ಸಂತರ್ಪಣೆಯನ್ನು ಇಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದಾಗಿದೆ. 353ನೇ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಲ್ಲದೆ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಭಕ್ತರು ಗುರು ರಾಘವೇಂದ್ರರ ದರ್ಶನ ಪಡೆದು ಪುನೀತರಾದರು. ಬೃಂದಾವನಕ್ಕೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಬೃಂದಾವನದಲ್ಲಿ ನೆಲೆಸಿದ್ದ ರಾಯರ ದರ್ಶನ ಪಡೆದ ಭಕ್ತರು ಭಕ್ತಿ ಭಾವದಲ್ಲಿ ಮಿಂದೆದ್ದರು. ರಾಯರ ಬಗ್ಗೆ ಮಾತಾಡ್ಲಿದ್ರೆ ಅವ್ರದ್ದು ತುಂಬ ನಮಗೆ ನೆನೆಸಿದೆಲ್ಲ ನೆರವೇರ್ತದೆ. ಮತ್ತು ಅವರು ನಾವು ಎಣಿಸಿದ ಕಾರ್ಯ ನೆರವೇರುತ್ತದೆ. ಎಲ್ಲ ಕಡೆ ರಾಯರಿದ್ದಾರೆ ಅಂತ. ಮತ್ತು ಇಲ್ಲಿ ವಿಶೇಷ ಪೂಜೆ ಆಗುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಇಲ್ಲೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಅಲಂಕಾರ ಎಲ್ಲ ಚೆನ್ನಾಗಿ ಆಗುತ್ತೆ. ಇವತ್ತು ರಾಯರ ಆರಾಧನೆ ಕೊನೆ ಆರಾಧನೆ. ಇವತ್ತು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋದಿಲ್ಲ, ಆದ್ರೂ ಪ್ರತಿ ವರ್ಷ ನಾವು ಇಲ್ಲೇ ದಾವಣಗೆರೆಯಲ್ಲೇ ಬಂದು ಆಚರಣೆ ಮಾಡ್ತೀವಿ. ಇಲ್ಲಿ ಏನು ಬೇಡ್ಕೊಂಡ್ರೂ ನಡೆಯುತ್ತೆ. ತುಂಬ ಜಾಗೃತವಾದ ಕ್ಷೇತ್ರ. ಮತ್ತು ನಾವು ಫ್ಯಾಮಿಲಿ ಸಮೇತ ಎಲ್ಲ ಬರ್ತೀವಿ. ಇವತ್ತು 3ನೇ ದಿನ ರಥೋತ್ಸವ ನಡೀತಾ ಇದೆ. ರಾಯರ ಆರಾಧನೆ ಉತ್ತರಾರಾಧನೆ ಅಂತ ಹೇಳ್ತಾರೆ, ಅದು ನಡೀತಾ ಇದೆ. ಸುಮಾರು ವರ್ಷದಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಈ ಸಲ ಇಲ್ಲಿಗೆ ಬಂದಿದ್ದೀವಿ ದಾವಣಗೆರೆಗೆ. ಚೆನ್ನಾಗಿ ನಡೀತಾ ಇದೆ. ಇದಾದಮೇಲೆ ಪ್ರಸಾದನೂ ಇರುತ್ತೆ. ಇಲ್ಲಿ ನಡ್ಕೊಂಡವ್ರಿಗೆಲ್ಲ ಚೆನ್ನಾಗಿ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ನೀವು ಎಲ್ಲರೂ ಬಂದು ಒಂದು ಸ್ವಲ್ಪ ವಿಸಿಟ್ ಮಾಡಿ. ದೂರದ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಆಗದೇ ಇರುವ ಭಕ್ತರು ದಾವಣಗೆರೆಯಲ್ಲೇ ರಾಯರ ದರ್ಶನ ಪಡೆದು ಪುನೀತರಾದರಲ್ಲದೆ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಭಾವ ಮೆರೆದರು.